ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ದು 26ನೇ ವಿಡಿಯೋ. ಇದರಲ್ಲಿ ಏನಂತ ಹೆಡ್ ಆರ್ ಟೈಲು ಇದು ಪ್ರೊಬಾಬಿಲಿಟಿ ಪ್ರಾಬ್ಲಮ್. ಇದು ಒಂದು ಕಾಯಿನ್ ಹಚ್ಚಿದಾಗ ಯಾವ್ಯಾವ ಚಾನ್ಸ್ ಇರ್ತದೆ ಅದು ಬೀಳೋದು. ಒಂದು ಹೆಡ್ ಬೀಳಬೇಕು, ಇಲ್ಲಾಂದರೆ ಟೈಲ್ ಬೀಳಬೇಕು ಕಾಯಿನ್ ಹಚ್ಚಿದಾಗ. ಅದೇ ಥರ ಎರಡು ಚಾನ್ಸ್ ಇರೋದ್ರಿಂದ ಈ ಥರ ಬರಿಬೋದು ಅದನ್ನು. ಫಸ್ಟ್ ಏನಂತ ಕೇಳ್ಬೋದು ಅವರು, ಪ್ರೊಬಾಬಿಲಿಟಿ ಅಂತ ಕೇಳ್ತಾರೆ. ಹೆಡ್ ಬೀಳೋದು ಎಷ್ಟು ಪ್ರೊಬಾಬಿಲಿಟಿ ಅಂತ. ಚಾನ್ಸ್ಗಳು ಯಾವ್ಯಾವ್ದಾಯ್ತು, ಒಂದು ಕಾಯಿನ್ ಹಚ್ಚಿದಾಗ ಹೆಡ್ ಬೀಳೋದೊಂದು ಚಾನ್ಸು, ಟೈಲ್ ಬೀಳೋದೊಂದು ಚಾನ್ಸು. ಎರಡು ಚಾನ್ಸಲ್ಲಿ ಟೋಟಲ್ ಎರಡು ಚಾನ್ಸ್ಗಳಾಯ್ತಾ. ಅದರಲ್ಲಿ ಹೆಡ್ ಬೀಳೋದು ಒಂದು ಚಾನ್ಸ್ ಆಯಿತು. ಪ್ರೊಬಾಬಿಲಿಟಿ ಆಫ್ ಹೆಡ್ ಅಂದರೆ ಹಾಫು. ಅದೇ ಥರ ಪ್ರೊಬಾಬಿಲಿಟಿ ಆಫ್ ಟೈಲ್ ಅಂದರೆ ಎಷ್ಟು ಅಂತ ಬರಿಬೋದು. ಟೈಲ್ ಅಂದಾಗಲೂ ಹಾಫ್ ಅಂತ ಬರಿಬೋದು. ಆದರೆ ಬೇರೆ ಇನ್ಯಾವ ಪ್ರೊಬಾಬಿಲಿಟಿ ಕೇಳಿದ್ರು ಅದು 0 ಅಂತ ಆಯ್ತದ. ಯಾಕೆಂದರೆ ಯಾವುದು ಚಾನ್ಸ್ ಇರೋದಿಲ್ಲ. ಪ್ರೊಬಾಬಿಲಿಟಿ ಆಫ್ ಎರಡು ಹೆಡ್ ಅಂದರೆ ಒಂದು ಕಾಯಿನ್ ಒಂದು ಸತಿ ಎಸ್ದಾಗ ಎರಡು ಹೆಡ್ ಬೀಳೋದಿಲ್ಲ. ಅದಕ್ಕೆ 0/2 ಚಾನ್ಸು 0 ಅಂತ ಆಯ್ತದ. ಅದೇ ಥರ ಎರಡು ಕಾಯಿನ್ಗಳು ಎಸಿತಾರೆ. ಎರಡು ಕಾಯಿನ್ಗಳು ಎಸ್ದಾಗ ಅದರಲ್ಲಿ ಎರಡು ಹೆಡ್ ಬೀಳ್ಬೋದು, ಅದರಲ್ಲಿ ಬೇರೆ ಬೇರೆ ಇದು ಬೀಳ್ಬೋದು. ಎರಡು ಹೆಡ್ ಬೀಳ್ಬೋದು, ಇಲ್ಲ ಮೊದಲನೇದು ಹೆಡ್ ಆಗಿ ಎರಡನೇದು ಟೈಲ್ ಬೀಳ್ಬೋದು, ಇಲ್ಲ ಮೊದಲನೇದು ಟೈಲ್ ಆಗಿ ಎರಡನೇದು ಹೆಡ್ ಅಂತ ಬೀಳ್ಬೋದು, ಇಲ್ಲ ಎರಡು ಟೈಲ್ ಅಂತ ಬೀಳ್ಬೋದು. ಈ ಥರ 4 ಚಾನ್ಸ್ ಇರ್ತದೆ. ಇವಾಗ ಬೇರೆ ಬೇರೆ ಪ್ರೊಬಾಬಿಲಿಟಿ ಲೆಕ್ಕಗಳು ಬರ್ತದೆ. ಏನಂತ ಕೇಳ್ಬೋದು ಇವಾಗ, ಪ್ರೊಬಾಬಿಲಿಟಿ ಆಫ್ ಎರಡು ಹೆಡ್ ಬೀಳೋದು ಎಷ್ಟು ಅಂತ ಕೇಳ್ಬೋದು. ಎರಡು ಹೆಡ್ ಬೀಳೋದು ಎಷ್ಟು ಅಂತ ಕೇಳಿದಾಗ ಒಂದೇ ಚಾನ್ಸು. 4 ಚಾನ್ಸ್ ಆಯ್ತಿದ್ರಲ್ಲಿ ಎರಡು ಕಾಯಿನ್ ಹಚ್ಚಿದಾಗ ಒಂದೇ ಚಾನ್ಸು ಎರಡು ಹೆಡ್ ಬೀಳೋದು. ಹಂಗಾದಾಗ 1/, ಟೋಟಲ್ ಎಷ್ಟು ಚಾನ್ಸ್ಗಳಿರೋದು 4, 1/4 ಅಂತ ಆಯ್ತದ. ಅದೇ ಥರ ಪ್ರೊಬಾಬಿಲಿಟಿ ಆಫ್ ಎರಡು ಟೈಲ್ ಬೀಳೋದೆಷ್ಟು ಅಂತ ಪ್ರೊಬಾಬಿಲಿಟಿ ಕೇಳಿದಾಗ ಅದು ಒಂದೇ ಚಾನ್ಸು, 1/4 ಅಂತ ಬರಿಬೋದು. ಅದೇ ಥರ ಒಂದು ಹೆಡ್ಡು ಒಂದೇ ಒಂದು ಹೆಡ್ಡು ಅಂತ ಕೇಳಿರ್ತಾರೆ. ಪ್ರೊಬಾಬಿಲಿಟಿ ಆಫ್ ಒಂದೇ ಒಂದು ಹೆಡ್ ಬೀಳೋ ಎಷ್ಟು ಚಾನ್ಸು ಅಂತ ಕೇಳಿದಾಗ ಇದೊಂದರಲ್ಲಿ ಹೆಡ್ಡು ಟೈಲ್ ಆದಾಗ ಒಂದು ಹೆಡ್ ಬೀಳ್ತದ, ಟೈಲು ಹೆಡ್ ಆದಾಗ ಒಂದು ಹೆಡ್ ಬೀಳ್ತದ. ಹಂಗಾಗಿ ಎರಡು ಚಾನ್ಸ್ ಇರ್ತದೆ 4ರಲ್ಲಿ. ಅದನ್ನು 2/4 ಅಂತ ಬರಿಬೋದು. 2/4 ಅಂದರೆ 1, 1, 2 ಹಾಫ್ ಚಾನ್ಸ್ ಆಯ್ತದೆ. ಆದರೆ ಇನ್ನೂ ಸುಮಾರು ಥರ ಕೇಳ್ಬೋದು ಇದರಲ್ಲಿ ಪ್ರಾಬ್ಲಮ್ಗಳನ್ನ. ಪ್ರೊಬಾಬಿಲಿಟಿ ಆಫ್ ಅಟ್ಲೀಸ್ಟ್ ಒಂದು ಹೆಡ್ಡು ಅಂತ ಕೇಳಿರ್ತಾರೆ. ಒಂದು ಹೆಡ್ ಆದರೂ ಬೀಳ್ಬೋದು, ಎರಡು ಹೆಡ್ ಆದರೂ ಬೀಳ್ಬೋದು. ಅಟ್ಲೀಸ್ಟ್ ಒಂದು ಹೆಡ್ಡು ಅಂದರೆ ಮಿನಿಮಮ್ ಒಂದು ಹೆಡ್ ಬಿದ್ದಿರಬೇಕು. ಎಷ್ಟು ಚಾನ್ಸು, 1, 2, 3 ಚಾನ್ಸ್ ಇರ್ತದೆ. ಟೋಟಲು 4 ಚಾನ್ಸ್ ಇರೋದು. ಅದೇ ಥರ ಪ್ರೊಬಾಬಿಲಿಟಿ ಆಫ್ 3 ಹೆಡ್ ಬೀಳೋ ಚಾನ್ಸ್ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ 3 ಹೆಡ್ ಬೀಳೋದು ಚಾನ್ಸೇ ಇಲ್ಲ. ಹಂಗಾಗಿ 0/, ಟೋಟಲ್ ಎಷ್ಟು ಚಾನ್ಸ್ಗಳಿರೋದು 4, 0/4 0 ಚಾನ್ಸ್ ಆಯ್ತದೆ. ಈ ಥರ ಕಾಯಿನ್ ಎಸೆಯೋದು ಫಸ್ಟ್ ಸಿಂಪಲ್ ಪ್ರೊಬಾಬಿಲಿಟಿ ಇದು. ಇದೇ ಥರ ದೊಡ್ಡ ದೊಡ್ಡ ಲೆಕ್ಕಗಳು ಮಾಡ್ಬೋದು ಪ್ರೊಬಾಬಿಲಿಟಿಲಿ ಬೇರೆ ಬೇರೆ ಇದರಲ್ಲಿ, ಡೈಸಲ್ಲಿ. ಅದೇ ಥರ ಒಂದು ದೊಡ್ಡ ಇದ್ದಾಗ ಜಾಗ ಇದ್ದಾಗ ಅಲ್ಲಿ ನೀರಿರ್ತದೆ. ಆ ನೀರಲ್ಲಿ ಒಂದು ಬಾಲ್ ಎಸ್ದಾಗ ನೀರೊಳಗಡೆ ಬೀಳೋ ಚಾನ್ಸ್ ಎಷ್ಟು, ಈ ಥರ ಬೇರೆ ಬೇರೆ ಥರದ್ದು. ಬಾಯ್.